ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಅನ್ನೋದ್ರು ಲೇಟಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ. ನಾನಿದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ, ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳದ್ದು ತಪ್ಪಿಲ್ಲ ಸರ್ ಲೇಟಾಗಿ ಕೊಡೋದು. ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು. ನಾವು ಟ್ಯೂನ್ ಓಕೆ ಮಾಡಲ್ಲ, ಇದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್. ಫಾಲ್ಟು ನಮ್ದಿರುತ್ತೆ, ಆನಂದ ಪಟ್ಬಿಟ್ಟ ನಮ್ದಿರುತ್ತೆ. ಅವ್ರೊಂದು ಸಿಂಗರ್ ಹಾಡ್ಸಿದ್ರೆ ಸರ್ ಇದು ಓಕೆ ವಾಯ್ಸ್ ಇನ್ನೊಂಚೂರು ಏನಾದ್ರು ಬೇರೆ ಹೌದಾ ಸರ್, ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ, ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ, ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟು. ಸೊ ಹಾಗಾಗಿ ಬಟ್ ಅಂತ ಲಾಸ್ಟ್ ಮೂಮೆಂಟ್ಗಳಿದ್ದಾಗಲೂ ಅದ್ಭುತವಾದಂಥ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬಾ ಇಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ. ಸೊ ಅದೊಂದು ಅಂಡ್ ಬಟರ್ ಕಾಂಬಿನೇಷನ್ ಬೆಳಗ್ಗೆ ಸಂಜೆ 4 ಗಂಟೆಗ ಸರ್ ಹಾಡಿರೋದೇ ಬೆಳಗ್ಗೆ 4 ಗಂಟೆಗೆ. ಸಾಕ್ಷಿ ನಾನೇ ಆಡಿಸಿದ್ದು ಸರ್. ದಯವಿಟ್ಟು ಕ್ಷಮಿಸಿ, ಈ ತರ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಪರವಾಗಿ ಧ್ವನಿ ಎತ್ತಿದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು. ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್. ಸೊ ಐ ಆಮ್ ಸೋ ಹ್ಯಾಪಿ ಸರ್, ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್. ನೀವು ಜೀವ ನಾನು ಮರೆಯೋದಿಲ್ಲ ಇದನ್ನ. ಯಾವ ಫಂಕ್ಷನ್ಗೆ ಹೋದ್ರು ಅಜ್ಜು ಸರ್ ಲೇಟಾಗಿ ಕೊಡ್ತಾರೆ, ಆದ್ರೆ ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ಕೇಳಿ ಯಾರಾದ್ರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸರ್. ಈಗ ಒಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂತ ವೇದಿಕೆ ಬೇರೆ ಹತ್ತಿದ್ದಾನೆ, ಇಷ್ಟೊಂದು ಜನ ದಂಪತಿಗಳಿದೀವಿ, ವಿಜಿ ಇದ್ದಾನೆ, ನಾನಿದ್ದಾನೆ. ಇರಪ್ಪ ಬಾರಪ್ಪ ಇಲ್ಲಿ ವಿಜಿ ನೋಡ್ಗುರು ನಿತ್ಕು ಗುರು ಬಾಯ್ಗುರು. 1.5 ವರ್ಷದಿಂದ ನಾನು ತರುಣಂಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಮದುವೆ ಮಾಡ್ಕೊಂಡ್ಬಿಡು, ಇವು ಜ್ವರಗಳು ಮತ್ತೊಂದು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ, ನೀನು ತುಂಬಾ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗ್ಬಿಡ್ತಾವ ಗುರು.